ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಹಿಂದೆ ಅಂದರೆ ಒಂದು 2-3 ದಿನಗಳಿಂದ ಒಂದು ವಿಡಿಯೋವನ್ನು ಮಾಡಿ ನಾನು ತಿಳಿಸಿದ್ದೆ PDO HK ಒಂದು ಪ್ರಾವಿಷನಲ್ ಲಿಸ್ಟ್ ಬಗ್ಗೆ. ಸೊ ಈಗಾಗಲೇ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಸೊ ಇವತ್ತು ಅಧಿಕೃತವಾಗಿ KPSC ಕಡೆಯಿಂದ PDO HK ಒಂದು ಪ್ರಾವಿಷನಲ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು ಲಿಸ್ಟಲ್ಲಿ ಒಟ್ಟಾರೆಯಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಮತ್ತು ಅವರ ಕಟ್ ಆಫ್ ಅಂಕಗಳು ಎಷ್ಟು ತೆಗೆದುಕೊಂಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲಿ ನೋಡ್ಬೋದು ನೀವು 17/9/2024 ನೋಟಿಫಿಕೇಶನ್ ಆಗಿದ್ದಂಥ 97 ಹುದ್ದೆಗಳ ಆಯ್ಕೆ ಪಟ್ಟಿ, ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡಲಾಗಿದೆ. ಅಂದರೆ ಇದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟು. ಸೊ ಇದಾದ್ಮೇಲೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ಬಿಡ್ತಾರೆ. ಅಂದರೆ ಈ ಲಿಸ್ಟ್ ಕುರಿತು ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಸದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತಂತೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ಅಬ್ಜೆಕ್ಷನ್ ಇದ್ದರೆ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ 7 ದಿನಗಳ ಒಳಗಾಗಿ ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು ಇವರಿಗೆ ನೀವೊಂದು ಲೆಟರನ್ನು ಬರಿಬೋದು, ಅಬ್ಜೆಕ್ಷನ್ ಹಾಕ್ಬೋದು. ಸೊ ಇದು ನೇಮಕಾತಿ ಪ್ರಾಧಿಕಾರ ಇಲಾಖೆ ಯಾವುದು ಅಂತಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇದು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸೊ ಆಯ್ಕೆ ಆದಂಥ ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು. ಆ್ಯಂಡ್ ಒಟ್ಟಾರೆಯಾಗಿ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಇದೆ. ಅದರ ಜೊತೆ ಮೊದಲನೇದಾಗಿ ಫಸ್ಟ್ ಕ್ಯಾಂಡಿಡೇಟ್ ಆಯ್ಕೆ ಆದಂಥವ್ರದ್ದು ನೀವು ನೋಡ್ಬೋದು ಟೋಟಲ್ ಮಾರ್ಕ್ಸ್ ಎಷ್ಟು ತೆಗೆದುಕೊಂಡಿದ್ದಾರೆ. ಇಲ್ಲಿ 165. ಸೊ ಒಟ್ಟಾರೆ ಅಂಕಗಳು ಇವರು ಆಯ್ಕೆ ಆಗಿರುವಂಥದ್ದು ಕೂಡ ಸಂಪೂರ್ಣ ಅವರ ಡೇಟ್ ಆಫ್ ಬರ್ತ್ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಟ್ಟಾರೆಯಾಗಿ ಆಯ್ಕೆ ಆಗಿರುವಂಥ 97 ಅಭ್ಯರ್ಥಿಗಳ ಒಂದು ಸಂಪೂರ್ಣ ಲಿಸ್ಟ್ ಇಲ್ಲಿದೆ. ಸೊ ಇವರ ವಿಳಾಸ ಆಗಿರ್ಬೋದು, ಆಯ್ಕೆ ಆದಂಥ ಒಂದು ಕೆಟಗರಿ GM OBCನ, ಮತ್ತು ಯಾವ ಒಂದು ಅವರ ಪದವಿ, ವ್ಯಾಸಂಗ ಮಾಡಿದಂಥ ಪದವಿ ಮತ್ತು ಕಟ್ ಆಫ್, ಇದನ್ನು KPSC ಅವರು 1/3 ಲಿಸ್ಟ್ ಬಿಟ್ಟಾಗ ಬಿಡಲ್ಲ. ಓನ್ಲಿ ಪ್ರಾವಿಷನಲ್ ಲಿಸ್ಟು ಯಾವಾಗ ರಿಲೀಸ್ ಮಾಡ್ತಾರೋ ಸೊ ಆವಾಗ ಮಾತ್ರ ಒಟ್ಟಾರೆ ಅಂಕಗಳು ಎಷ್ಟು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಬಿಡ್ತಾರೆ. ಬಟ್ ಇದು ಪ್ರಾವಿಷನಲ್ ಲಿಸ್ಟಿಂದಾನೇ ಶುರು ಆಗಬೇಕು ಅನ್ನುವಂಥದ್ದು ಎಲ್ಲ ಆಸ್ಪಿರೆಂಟ್ಸ್ಗಳ ಒಂದು ಡಿಮ್ಯಾಂಡ್. ಯಾಕೆ ಅಂತಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನೇರವಾಗಿ ಅಂಕಗಳನ್ನ ಪ್ರಕಟ ಮಾಡೋದ್ರಿಂದ ಡೈರೆಕ್ಟಾಗಿ ಹೆಂಗೆ ಸೆಲೆಕ್ಷನ್ ಆದರು ಅನ್ನೋಂಥದ್ದು ಗೊತ್ತಾಗಲ್ಲ. ಅದರ ಬದಲಾಗಿ 1/3 ಲಿಸ್ಟಲ್ಲೇ ನೀವು ಸ್ಕೋರನ್ನು ಬಿಡಿ ಅನ್ನೋಂಥದ್ದು ತುಂಬ ದಿನಗಳ ಒತ್ತಡ ಇದೆ. ಬಟ್ KPSC ಇದುವರೆಗೂ ಅದನ್ನು ಸರಿಯಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಒಟ್ಟಾರೆ ಯಾರ್ಯಾರೆಲ್ಲ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಈ ಒಂದು ಲಿಸ್ಟ್ ಒಳಗಡೆ ಕೊಡಲಾಗಿದೆ. ಯಾರ್ಯಾರೆಲ್ಲ ಆಯ್ಕೆಯಾಗಿದ್ದೀರಾ, ಆ್ಯಂಡ್ ನೆಕ್ಸ್ಟ್ ನಿಮ್ಮದು ಫೈನಲ್ ಲಿಸ್ಟ್ ಕೂಡ ಬಿಡ್ತಾರೆ. ಅದಾದ ಮೇಲೆ ಸಿಂಧುತ್ವ ಇದೆಲ್ಲ ಪ್ರೊಸೆಸ್ ಆಗುತ್ತೆ. ಒಟ್ಟಾರೆಯಾಗಿ ಗೊತ್ತಿದೆ KPSCಯ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆದವರಿಗೆ ಎಷ್ಟು ದಿನ ಸಮಯ ತೆಗೆದುಕೊಳ್ಳುತ್ತೆ ಏನು ಅನ್ನೋವಂಥದ್ದು. ಮಿನಿಮಮ್ ಇದಾದಮೇಲೆ ಇನ್ನೊಂದು 6-7 ಮಂತು ತೆಗೆದುಕೊಂಡು ಹೋಗ್ತಾರೆ. ಸೊ ಫೈನಲ್ ಆಗಿ ಈ ಒಂದು ಆಯ್ಕೆ ಪಟ್ಟಿಯ ಕೆಳಗಡೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡಬಹುದು. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯು ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿ ಸಂಖ್ಯೆ 2144/2024 ಅರ್ಜಿ ಸಂಖ್ಯೆ ಕೊಟ್ಟಿದ್ದಾರೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಹಾಕಿರುವಂಥದ್ದು ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. ಇದು ಸ್ಪೆಷಲ್, ನೀವಿಲ್ಲಿ ಗಮನಿಸಿ. PDO ಆಯ್ಕೆ ಪಟ್ಟಿಯ ಮೇಲೆ ಈಗಾಗಲೇ ಏನು ಅಂತಂದರೆ KAT ಮತ್ತು ಹೈಕೋರ್ಟ್ ಎರಡರಲ್ಲೂ ಕೂಡ ಕೇಸನ್ನು ಹಾಕ್ಕೊಂಡಿದ್ದಾರೆ ಆಸ್ಪಿರೆಂಟ್ಸು. ಅದರ ಒಂದು ಮಾಹಿತಿ ನಿಮಗಿಲ್ಲಿ ಕೊಟ್ಟಿದ್ದಾರೆ, ನೋಡಬಹುದು. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆ್ಯಂಡ್ ಕೇಸ್ ನಂಬರ್ ಕೊಟ್ಟು ಸೊ ಅದರ ಒಂದು ಅಂತಿಮ ತೀರ್ಪಿಗೆ ಒಳಪಟ್ಟಿರ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಕೇಸನ್ನು ಹಾಕಿರುವಂಥದ್ದು PDO. ನಿಮ್ಗೆ ಗೊತ್ತಿದೆ PDO HK ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ಸ್ವಲ್ಪ ಗೊಂದಲ ಆಗಿತ್ತು. ಆ್ಯಂಡ್ ಅದಾದಮೇಲೆ KSD ಏನಾಯಿತು, ರೋಸ್ಟರ್ ಸಮಸ್ಯೆ 56 ಮೇಲೆ. ಸೊ ಅದೇ ರೀತಿ ಇಲ್ಲೂ ಕೂಡ PDO ಮೇಲೆ ಸ್ವಲ್ಪ ಜನ ಆಸ್ಪಿರೆಂಟ್ಸು ಹಾಕ್ಕೊಂಡಿರುವಂಥದ್ದು. ಇದು ಇನ್ನೂ ಯಾವ ರೀತಿಯಾಗಿ ಮುಂದೆ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಇನ್ನೂ ಹೈಕೋರ್ಟಲ್ಲಿ ಈಗ 56 ಮೊನ್ನೆ KS ಇನ್ನೂ ವಿಚಾರಣೆ ನಡೀತಾ ಇದೆ. ಹಾಗಾಗಿ PDOದು ಕೂಡ ಸ್ವಲ್ಪ ಜನ ಅಭ್ಯರ್ಥಿಗಳು ಈ ಇಶ್ಯೂನ ರೈಸ್ ಮಾಡಿದ್ದಾರೆ. ಇದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಕಾರ್ಯದರ್ಶಿಯವರ ಸಹಿಯೊಂದಿಗೆ, ವಿಶಾಲ್ ಸರ್. ಇಷ್ಟು ಮಾಹಿತಿ ಇರುವಂಥದ್ದು PDO HK ಲಿಸ್ಟ್ ಬಗ್ಗೆ. ನಾನ್ HKದು ಯಾವಾಗ ಪ್ರಕಟ ಆಗುತ್ತೆ ಅಂದರೆ ಇನ್ನೊಂದು 2-3 ದಿನದಲ್ಲಿ ನಾನು ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ. ಆಯೋಗಕ್ಕೆ ಸಲ್ಲಿಕೆ ಆಗೋದ್ರ ಬಗ್ಗೆ ಅದೇನು ಮಾಹಿತಿ ಸಿಗುತ್ತೆ. ಸೊ ಅದಾದಮೇಲೆ ಒಂದು 4-5 ದಿನದಲ್ಲಿ ಲಿಸ್ಟ್ ಬಿಡ್ತಾರೆ. ಆಲ್ಮೋಸ್ಟ್ ಜನವರಿ 15 ಅಷ್ಟರಲ್ಲಿ ಎರಡೂ ಕೂಡ, ಅಂದರೆ ಈಗ ಆಲ್ರೆಡಿ HK ಆಯಿತು, ನಾನ್ HKದು ಕೂಡ ಕ್ಲಿಯರ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು.